ಕನ್ನಡ ಜಾಣ ನಮಸ್ಕಾರ. ಸುವರ್ಣ ಚಾನಲ್ ಅಜಿತ್ ಹನ್ಮಕ್ಕನವರು ಹಾಸ್ಯಾಸ್ಪದ ಮನೆ ಮಾತಾಡ್ತಾರೆ. ವಿತಂಡವಾದ ಒಕ್ಕೂಟ ಸರ್ಕಾರದಿಂದ ಕರ್ನಾಟಕ ಏನು ಬರಬೇಕು ಅಂತ ಹೇಳಿದ್ರೆ ಇಲ್ಲಿ ಶಿವಾಜಿನಗರ ಅಂತೆ, ಸದಾಶಿವನಗರ ಅಂತೆ, ಏನೇನೋ ಹೊಂದಿಕೊಂಡು ಸಂಬಂಧ. ಅಂದ್ರೆ ಕೇಂದ್ರ ಸರ್ಕಾರವನ್ನ ಸಮರ್ಥಿಸಲೇಬೇಕು ಅಂತ ಕಟಿಬದ್ಧವಾಗಿ ನಿಂತ್ಕೊಂಡಾಗ ಅನಿವಾರ್ಯತೆ ಎದುರಾದಾಗ ಇಂಥ ಅಸಂಬದ್ಧ ಮಾತುಗಳು ಬರ್ತದೆ. ಕಾರಣ ಇಷ್ಟೇ, ನಿಮ್ಗೆ ಗೊತ್ತಿರ್ಬೇಕಲ್ಲ, ಸುವರ್ಣ ಚಾನಲ್ ಮಾಲೀಕ 80% ಶೇರ್ ಯಾರು? ಬಿಜೆಪಿ ಮಂತ್ರಿ ಅವರು. ಪಾಪ ಅಜಿತ್ ಹನ್ಮಕ್ಕನವರು EMI ಕಟ್ಟಬೇಕಾಗತ್ತೆ, ಸಮಸ್ಯೆಗಳಿರ್ತಾವೆ ಅಲ್ವಾ? ದುರಂತ ಏನಪ್ಪ ಅಂದ್ರೆ ನಿಮ್ಗೊಂದು ಸಣ್ಣ ತಯಾರಿ ಬೇಕಲ್ವಾ? ಅಟ್ಲೀಸ್ಟ್ ಈಗ ಬಡ್ಜೆಟ್ ಬಗ್ಗೆ ಮಾತಾಡ್ತಾ ಇದ್ರ, ಕೇಂದ್ರ ಸರ್ಕಾರ ನಮ್ಮ ದುಡ್ಡು ನಮಗೆ ಕೊಡ್ತಾರೆ, ಅದೇ ಎಲ್ಲ ಕಡೆ ಅಂಕಿಅಂಶಗಳನ್ನ ಹೇಳ್ತಾ ಇದ್ದಾರೆ. ನಿಮ್ಗೊಂದು ಸಣ್ಣ ತಯಾರಿ ಬೇಡನ್ರಿ? ಅಟ್ಲೀಸ್ಟ್ ಬಾಯಿ ಬಂದು ಮಾತಾಡ್ತೀರಾ. ಒಬ್ರು ಯಾರೊಬ್ಬರನ್ನ ಸ್ಟೂಡೆಂಟನ್ನು ಕೂರಿಸ್ಕೊಂಡ್ರು, ಅರ್ಥಶಾಸ್ತ್ರ ಸ್ಟೂಡೆಂಟನ್ನು ಕೂರಿಸ್ಕೊಂಡ್ರು ಮಾತಾಡ್ಬೋದಂತ. ನಾನು ಯಾವ ಎಕ್ಸ್ಪರ್ಟ್ ಅಲ್ಲ, ನಾನು ಆರ್ಥಿಕತೆಯಲ್ಲಿ ಯಾವ ಎಕ್ಸ್ಪರ್ಟ್ ಅಲ್ಲ, ನಾನೊಬ್ಬ ಸಾಮಾನ್ಯ. ನಾನು ಹೇಳೋದು ಸಾಮಾನ್ಯರಿಗೆ. ನನಗೆ ಒಂದಷ್ಟು ನಿಮ್ಗೆ ಹೇಳಿದ್ರು ಕರಾರುವಕ್ಕಾದ ಅಂಕಿಅಂಶಗಳು ಹೇಳಿದೆ. ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ, ಎಲ್ಲ ಕಡೆ ಓಡಾಡುತ್ತೆ, ಗೊತ್ತಿದೆ ನಿಮಗೆ. ಸುರೇಶ್ ಏನೊಂದು ಹಾಕಿದ್ರೆ ಬಾಂಬು, ಅವಾಗೆಲ್ಲ ಅನಾವರಣ, ಎಲ್ಲರೂ ಎಚ್ಚೆತ್ಕೊಂಡ್ರು, ಒಂದು ರೀತಿ ಬಡದು ಹೇಳಿಸ್ತದೆ. ನಾನು ಸುಮ್ಮನೆ ಒಂದಷ್ಟು ಹೇಳ್ತಾ ಹೋಗ್ತೀನಿ. ಆದರೆ ನನ್ನಂತ ಕ್ಯೂರಿಯಾಸಿಟಿ ನಾನು ಯಾರು ಕೇಳ್ಕೊಂಡು ತಿಳ್ಕೊಂಡು, ನೀವೊಂದು ಸ್ಯಾಟಲೈಟ್ ಚಾನಲ್ ನಡೆಸೋಂಥವ್ರು, ಜವಾಬ್ದಾರಿ ಸ್ಥಾನದಲ್ಲಿ ಕೂತಿರೋ ಅಂಥವ್ರು ಅಜಿತ್ ಹನ್ಮಕ್ಕನವರೇ, ನಿಮ್ಗೊಂದು ಸ್ವಲ್ಪ ನಾಚಿಕೆ ಆಗ್ಬೇಕಲ್ವ? ಜನ ಕೇಳಿಸ್ಕೊಂಡ್ರೆ ಏನಂತಾರೆ, ಮುಗಿಯಲ್ವಾ ಚೀತು ಅಂತ. ಆ ಮಟ್ಟಕ್ಕೆ ನಾವು ಪರವಾಗಿ ನಿಲ್ಲಬಾರ್ದು, ಒಬ್ಬರ ಪರವಾಗಿ ಆ ಮಟ್ಟಕ್ಕೆ ನಿಲ್ಲಬಾರ್ದು, ತುತ್ತೂರಿ ಆಗಬಾರ್ದು. ಆದರೂ ನಮ್ಮ ಕನ್ನಡಕ್ಕೆ ನೀವು ಅನ್ನತಿಂತ ಇದ್ರಲ್ಲ, ನೀವು ಕನ್ನಡಿಗರ್ತಾನೆ. ನನ್ನ ತಾಯಿ ರಾಜ್ಯಕ್ಕೆ, ತಾಯಿ ನಾಡಿಗೆ ಅನ್ಯಾಯ ಆಗ್ತಾ ಇದ್ದಾರೆ, ಅದನ್ನ ನಾನು ಮಾತಾಡಬೇಕು, ಅಥವಾ ಅದ್ರ ಬಗ್ಗೆ ತಾಯಿ ನಾಡಿನ ಪರ ಮಾತಾಡೋದನ್ನ ನೀವು ಗೇಲಿ ಮಾಡೋದು, ಕೇಂದ್ರ ಸರ್ಕಾರವನ್ನು ಸಮರ್ಥನೆ ಮಾಡೋದು ಎಷ್ಟು ಅಸಹ್ಯ ಅಲ್ವಾ? ನಾನು ಕೇಳೋದು, ಯಾವ್ದಾದ್ರು ಒಂದು ವಿಚಾರ ಮಾತಾಡೋಕ್ಕೆ ಒಂದು ಸಣ್ಣ ತಯಾರಿ ಇರ್ತದೆ. ಏನಿಲ್ಲ ಅಂದ್ರೆ ಹಿಂಗೆ. ಈಗ ಉದಾಹರಣೆ ನಾನು ಅವಾಗ ಹೇಳಿದೆ, ನಾನು ಹೇಳೋ ಸಾಮಾನ್ಯ, ನಾನೊಬ್ಬ ಸಾಮಾನ್ಯ. ಇದು ನಿಖರವಾದ ಅಂಕಿಅಂಶಗಳಿದೆ, ಒಂದು ಸಣ್ಣ ಹಂಗೆ ವ್ಯತ್ಯಾಸ ಇರ್ಬೋದು. ನಿಮ್ಗೆಲ್ಲ ಸಿಕ್ಬಿಡ್ತೀವಲ್ಲ, ಎಲ್ಲರೂ ಹೇಳ್ತಾ ಇದ್ದಾರೆ. ಈಗ ಟ್ಯಾಕ್ಸ್ ವಿಚಾರ 2 ಥರ ಇರುತ್ತೆ. ಒಂದು ಒಕ್ಕೂಟ ಸರ್ಕಾರಕ್ಕೆ ಆಯಾ ರಾಜ್ಯಗಳಿಂದ ಹೋಗ್ತಕ್ಕಂಥ ದುಡ್ಡು. ನಿಮ್ಗೆ ಗೊತ್ತು, ಕರ್ನಾಟಕದಿಂದ ಅದೆಷ್ಟು ಲಕ್ಷ ಕೋಟಿ ಹೋಗುತ್ತೆ, ಏನು ಎಲ್ಲ ಕೊಟ್ಟಿದ್ದಾರೆ ನಮಗೆ. ಮತ್ತು ಅದರಿಂದ ಏನೋ 40%, 45% ನಮ್ಗೆ ವಾಪಸ್ ಕೊಡ್ತಾರೆ, ಒಂದು ಭಾಗ. ಇನ್ನೊಂದು ಒಕ್ಕೂಟ ಸರ್ಕಾರನೇ ಮಂಡಿಸೋ ಬಡ್ಜೆಟ್, ಅದರ 45-47 ಲಕ್ಷ ಕೋಟಿಯ ಬಡ್ಜೆಟ್. ಈಗ ನಾವು ನಮ್ಮ ಉದಾಹರಣೆ ಕರ್ನಾಟಕದಿಂದ ನಿಮ್ಗೆ ಗೊತ್ತಿದೆ, ₹1 ತಗೊಂಡ್ರೆ ಎಷ್ಟು ಪೈಸೆ ಲೆಕ್ಕ ವಾಪಸ್ ಕೊಟ್ಟಿದ್ದಾರೆ. ಆದರೆ ಕೆಲವೊಂದು ಬಿಹಾರ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಗುಜರಾತ್ ಇರ್ಬೋದು, ಈಗ 300 ಕೊಟ್ಟು ಈ ಥರ ಎಲ್ಲ ಜಾಸ್ತಿ ಕೊಟ್ಟಿದ್ದಾರೆ. ನಾವು ಹೇಳೋದು ಕೊಡಲೇಬಾರ್ದು ಅಂತಲ್ಲ, ಅಂದರೆ ಪ್ರಾಕೃತಿಕವಾಗಿ ಒಂದಷ್ಟು ರಾಜ್ಯಗಳಿಗೆ ಅನುಕೂಲ ಇರುತ್ತೆ, ಒಂದಷ್ಟು ರಾಜ್ಯಗಳಿಗೆ ಅನುಕೂಲ ಇಲ್ಲದೆ ಇರ್ಬೋದು. ಆದ್ದರಿಂದ ನೀವೇನು ಕರ್ನಾಟಕ ತಗೋತೀರ, ಒಂದು ಸ್ವಲ್ಪ ಕೊಡಿ, ಯಾರು ಬೇಡ ಅಂತ ಹೇಳ್ತಿಲ್ಲ. ನಾವು ಅಷ್ಟೊಂದು ಕಟುಕರಲ್ಲ, ದಳಾಳಿಗಳ ಸಂಪೂರ್ಣ ನಮ್ಗೆ ಬೆತ್ತಲೆ ಮಾಡಿ ಯಾರಿಗೂ ಕೊಡ್ತಾ ಇದ್ದಾರೆ. ಅದನ್ನು ಜನ ಕೇಳ್ತಾ ಇದ್ದಾರೆ. ನೀವೊಂದು ಸಮರ್ಥನ ಮಟ್ಟಕ್ಕೆ ಅದು ಕೊಡದೇ ಇರೋದು ಸಮರ್ಥನೆ ಮಾಡ್ತೀವಿ. ನಾನು ಹೇಳೋದು ಅಂದ್ರೆ, ರಾಜ್ಯದಿಂದ ಒಕ್ಕೂಟ ಸರ್ಕಾರಕ್ಕೆ ಏನು ಒಂದಷ್ಟು ದುಡ್ಡು ಹೋಗುತ್ತೋ ಅದರಲ್ಲಿ 40%, 45% ವಾಪಸ್ ನಮಗೆ ಕೊಡಬೇಕಾಗುತ್ತೆ. ಉದಾಹರಣೆ, ಪೆಟ್ರೋಲ್ ಆಮೇಲೆ ಸೆಸ್ ಮಾಡ್ತಾರಲ್ಲ, ₹10 ತಗೊಂಡ್ರೆ 4 ರೂಪಾಯಿ ನಮಗೆ ಕೊಡಬೇಕು, ಅದು ₹8 ಕಿತ್ಕೋತಾವ್ರು. ಮತ್ತು ಇನ್ನೊಂದು, ನೇರವಾಗಿ ಒಕ್ಕೂಟ ಸರ್ಕಾರನೇ ಮಂಡಿಸುವ ಬಡ್ಜೆಟ್. ಇದರಲ್ಲಿ ನಮಗೆ ಒಂದಷ್ಟು ನಮಗೂ ಸಹ ಬರಬೇಕು, ಒಂದು ರಾಜ್ಯ ಅಭಿವೃದ್ಧಿ ಆಗಬೇಕು ಅಂದ್ರೆ ಬರಬೇಕು. ಅದರಲ್ಲಿ ನಾನು ಸುಮ್ಮನೆ ಹೇಳ್ತೀನಿ, ಇಬ್ಬರು MP ಗಳು ಎಷ್ಟು ಸುಳ್ಳು ಹೇಳ್ತಾರೆ, ಎಷ್ಟು ಜನಗಳ ದಾರಿ ತಪ್ಪಿಸ್ತಾ ಇದ್ದಾರೆ. ಇಂಥ ವಿಚಾರಗಳನ್ನ ಯಾಕೆ ಅಜಿತ್ ಹನ್ಮಕ್ಕನಂತವ್ರು ಅಥವಾ ಎಲ್ಲ ಮೀಡಿಯಾಗಳು ಹೇಳ್ತಾರೆ? ಇವತ್ತು ಗೋಧಿ ಮೀಡಿಯಾ ಅಂತ ಯಾಕೆ ಎಲ್ಲರೂ ಮುಗಿತಾವ್ರಲ್ಲ, ಗೋಧಿ ಮೀಡಿಯಾ ಅಂತ ಹೇಳ್ಬಿಟ್ಟು ಇವ್ರುಗಳು ಯಾಕೆ ಹಿಂಗೆ ಮಾತಾಡ್ತಾ ಇಲ್ಲ? ಗೊತ್ತಿದ್ವಿ ಯಾಕೆ ಮಾತಾಡ್ತಾ ಇಲ್ಲ? ಉದಾಹರಣೆ, ಪ್ರಹ್ಲಾದ್ ಜೋಶಿ ಅನ್ನೊಬ್ಬ ಭಯಂಕರ ಬುದ್ಧಿವಂತ ಬ್ರಾಹ್ಮಣ. ಪ್ರಹ್ಲಾದ್ ಜೋಶಿ ಬಹಳ ಬುದ್ಧಿವಂತರವರು, ಮೇಧಾವಿಗಳವರಲ್ಲ. ಆ ಮನುಷ್ಯ ಹೇಳ್ತಾರೆ, UPA ಸರ್ಕಾರದ 2004ರಿಂದ 2014ವರೆಗೆ ಕರ್ನಾಟಕ ಎಷ್ಟು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ. 81,000 ಕೋಟಿ
ಆ, ತೆರಿಗೆ ಅಂದರೆ ಟ್ಯಾಕ್ಸ್ ರೂಪದಲ್ಲಿ 81,000 ಕೋಟಿನ ಕರ್ನಾಟಕ ಕೊಟ್ಟಿದ್ದಾರೆ ಮತ್ತು 60,000 ಕೋಟಿ ಗ್ರಾಂಟ್ ಕೊಟ್ಟಿದ್ದಾರೆ. ಯಾರು? UPA ಸರ್ಕಾರ ಕರ್ನಾಟಕಕ್ಕೆ. ಅದೇ NDA ಬಂತಲ್ಲ 2014ರಿಂದ 2024ರವರೆಗೆ ಇವತ್ತಿನ NDA ಸರ್ಕಾರ 2,82,000 ಕೋಟಿಯನ್ನು ಟ್ಯಾಕ್ಸ್ ಕೊಟ್ಟಿದ್ದಾರೆ. 2,82,000 ಕೋಟಿ ಮತ್ತೆ ನಮಗೆ ಗ್ರಾಂಟ್ನ 2,32,000 ಕೋಟಿಯನ್ನ ಕೊಟ್ಟಿದ್ದಾರೆ. ಇವರು ಪ್ರಹ್ಲಾದ್ ಜೋಶಿ ಹೇಳ್ತಾರೆ. ನಿಜನು ಜನಗಳಿಗೆ ತಲೆಕೆಡೋಗ್ಬಿಟ್ಟು ಏನಪ್ಪ ಅವ್ರು ಬರೀ 81,000 ಕೋಟಿ ಒಂದು 60,000 ಕೋಟಿ ಕೊಟ್ಟರೆ ಇವರು 2,80,000 ಕೋಟಿ ಮತ್ತೆ 2,30,000 ಕೋಟಿ ಕೊಟ್ಟಿದ್ರಲ್ಲ, ದೊಡ್ಡದಲ್ವ ಅಂತ ಅನ್ಸ್ಬೋದು. ಅದು ಎಷ್ಟೋ ಜನ ಯಾಮಾರ್ಸೋದು. ಸಿಂಪಲ್. 2004ರಲ್ಲಿ ಈ ಒಕ್ಕೂಟ ದೇಶದ ಬಡ್ಜೆಟ್ ಎಷ್ಟು ಗೊತ್ತಾ? 4.5 ಲಕ್ಷ ಕೋಟಿ. 4.5 ಲಕ್ಷ ಕೋಟಿ. 2009ಕ್ಕೆ ಬಂದ್ಬಿಟ್ರು ಸುಮಾರು 10 ಕೋಟಿ ಆಜುಬಾಜು, 10 ಲಕ್ಷ ಕೋಟಿ. ಅದು 4.5 ಲಕ್ಷ ಕೋಟಿ, 10 ಲಕ್ಷ ಕೋಟಿ. ಮತ್ತೆ ಅದೇ ನಿಮಗೆ 2014ಕ್ಕೆ ಬಂದರೆ 17 ಲಕ್ಷ ಕೋಟಿ ಒಕ್ಕೂಟ ಸರ್ಕಾರ ಬಡ್ಜೆಟ್. 17 ಲಕ್ಷ ಕೋಟಿ. 2024ಕ್ಕೆ ಬಂದರೆ 47 ಲಕ್ಷ ಕೋಟಿ. ಲೆಕ್ಕ ಹಾಕಿ ಎಷ್ಟು ವ್ಯತ್ಯಾಸ ಇದೆ ಅಂತ. ಅಂದರೆ ನೀವೊಂದು 20 ವರ್ಷದ ಹಿಂದೆ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರಿದ್ರೆ ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದಾರೆ, 400 ರೂಪಾಯಿ ಕೊಟ್ಟರೆ ಫಸ್ಟ್ ಕ್ಲಾಸ್ ಪ್ರಾವಿಷನ್ ತೊಗೊಂಡಾಯ್ತು. ಒಳ್ಳೆ ಎಲ್ಲನೂ ಉಪ್ಪಿನಕಾಯಿಂದ ಹಿಡಿದು ಗೋಧಿ ಹಿಟ್ಟಿಂದ ಹಿಡಿದು ಅಂದರೆ ಇಡೀ ಒಂದು ತಿಂಗಳಿಗೆ ಏನು ರೇಷನ್ ಬೇಕು ಬರೀ 400 ರೂಪಾಯಿ ಆಗುತ್ತೆ. ಇವತ್ತಾಗತ್ತಾ? ಎಷ್ಟಾಗಿದೆ ಇವತ್ತು ಅಲ್ವಾ? ಅಂದರೆ ಇದನ್ನ ಹೇಳ್ತಾ ಇಲ್ಲ ಅವರು. ನಾನು ಹೇಳೋದು ಇದನ್ನ TV ಅವ್ರು ಕುತ್ಕೊಂಡು ಬರೀ ಸುಳ್ಳು ಹೇಳ್ತಿರಲ್ಲ ಇದು. ಮತ್ತೆ ತೇಜಸ್ವಿ ಸೂರ್ಯ ಹೇಳ್ತಾರೆ ನೋಡಿ. ಇನ್ನೊಂದು ಉಪನಗರ ರೈಲು ಅಂತ ಬಿಟ್ಟಿದ್ದಾರೆ ಬೆಂಗಳೂರಿಗೆ. 2019 ಪ್ರಾಜೆಕ್ಟ್ ಕೇಂದ್ರ ಸರ್ಕಾರ. ಅದಕ್ಕೆ 17,000 ಕೋಟಿ ರೂಪಾಯಿ ಅದಕ್ಕೆ ಬಡ್ಜೆಟ್. ಅದ್ರಲ್ಲಿ ಮುಗಿಯೋದು ಎಷ್ಟಾಗುತ್ತೋ ಬೇರೆ ಪರಿಸ್ಥಿತಿ. 17,000 ಕೋಟಿ. ಆದರೆ ಇದನ್ನು ತೇಜಸ್ವಿ ಸೂರ್ಯ ಅಂತಾರೆ ನಮ್ದೇ ನಾವೇ ಕೊಟ್ಟರೆ ದುಡ್ಡು ಅಂತರ ಬಿಂಬಿಸ್ತಾರೆ. 20% ಕೊಡೋದು ಕೇಂದ್ರ ಸರ್ಕಾರ ಕೊಡೋದು, ಒಕ್ಕೂಟ ಸರ್ಕಾರ ಕೊಡೋದು 20%. ನಮ್ಮ ಸ್ಥಳೀಯ ಸರ್ಕಾರ ಅದು 20% ಆಗುತ್ತೆ. ಬಾಕಿ ಜನ ಸಾಲ ಮಾಡ್ತಾರೆ. ತೇಜಸ್ವಿ ಸೂರ್ಯ ಹೇಳೋದು ಎಲ್ಲ ನಾವೇ ಕೊಟ್ಬಿಟ್ಟು ನಾವೇ ಮಾಡ್ಬಿಟ್ಟು ಸಾಲ. ಅದಕ್ಕೆ ಕರ್ನಾಟಕ 1.5 ಲಕ್ಷ 2 ಲಕ್ಷ ಕೋಟಿ ಸಾಲ ಮಾಡಿಬಿಟ್ರು. ನಮ್ಮ ದುಡಿಮೆ ಎಲ್ಲ ತಗೊಂಡೋಗಿ ಒಕ್ಕೂಟ ಸರ್ಕಾರ ಕೊಟ್ಟರು ಸಹ ಯಾಕೆ ಸಾಲ ಮಾಡ್ತಾರೆ ಅಂದರೆ ಇಂಥ ಕಾರಣಕ್ಕೆ ಸಾಲ ಮಾಡ್ತಾರೆ. ಇವೆಲ್ಲಿ ಕೊಟ್ಟಂಗೆ ಆಯ್ತು. ಇಂಥ ಸುಳ್ಳುಗಳನ್ನು, ಇಂಥ ಡೋಂಗಿತನಗಳನ್ನು ನೀವು ಪ್ರಾಮಾಣಿಕವಾಗಿ ಪತ್ರಕರ್ತನ ವೃತ್ತಿ ಧರ್ಮ ಅಲ್ವ, ಅನಾವರಣಗೊಳಿಸ್ಬೇಕಲ್ವ, ಜನಕ್ಕೆ ಹೇಳ್ಬೇಕಲ್ವ. ಏನು ಹೇಳ್ದೆಲ್ಲ ಕೂತ್ಕೊಂಡು ಸಮರ್ಥನೆ ಮಾಡ್ತಿರಲ್ರಿ. ಸದಾಶಿವನಗರ ಅಂತೆ, ಶಿವಾಜಿನಗರ ಅಂತೆ. ಶಿವಾಜಿನಗರ ಸದಾಶಿವನಗರ ಸುಮ್ಮನೆ ಕುಂತಕ್ಕೆಲ್ಲ ಬಂದ್ಬಿಡುತ್ತಾ? ಈ ಶಿವಾಜಿನಗರದಂತವರು ಸಣ್ಣ ಪುಟ್ಟ ಇವರೆಲ್ಲ ಹೋಗಿ ಕೆಲಸ ಮಾಡಿ ದುಡಿದ್ರೆ ಬರೋದು. ಇವರೆಲ್ಲ ನಮ್ಮವರು, ನಮ್ಮ ರಾಜ್ಯ ಒಂದೇ ಮುಖ್ಯಮಂತ್ರಿ. ಸದಾಶಿವನಗರಕ್ಕೂ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ, ಶಿವಾಜಿನಗರಕ್ಕೂ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಕರ್ನಾಟಕದ ಯಾವುದೇ ಬೆಳಗಾವಿ ಇರ್ಬೋದು, ಯಾವುದೇ ಭಾಗಕ್ಕೆ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. ಎಲ್ಲರಲ್ಲಿ ಬೆಂಗಳೂರಲ್ಲಿ ಆದಾಯ ತಗೊಂಡೋಗಿ ಉತ್ತರ ಕರ್ನಾಟಕ ಕೊಟ್ಟರೆ ತಪ್ಪು ಏನೇನೋ ವಿತಂಡವಾದಗಳು. ಆದರೆ ಇಡೀ ಕರ್ನಾಟಕಕ್ಕೆ, ಬೆಳಗಾವಿ, ಉತ್ತರ ಕರ್ನಾಟಕ, ಕರಾವಳಿ, ಕೋಸ್ಟಲ್ ಕರ್ನಾಟಕ ಯಾವುದೇ ಆಗಲಿ ಒಬ್ಬರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಲ್ವಾ? ಆದರೆ ನೀವು ಬಿಹಾರ ಕೊಡ್ತಿರಲ್ಲ, ಅವ್ರು ಬೇರೆ ಮುಖ್ಯಮಂತ್ರಿ. ಉತ್ತರ ಪ್ರದೇಶದಲ್ಲಿ ಬೇರೆ ಮುಖ್ಯಮಂತ್ರಿ, ಗುಜರಾತಲ್ಲಿ ಬೇರೆ ಮುಖ್ಯಮಂತ್ರಿ ಆಗಿರ್ತಾರೆ. ನಮ್ಮರಾಗಿರಲ್ಲ. ಈ ಸಾಮಾನ್ಯ ತಿಳುವಳಿಕೆ ನಿಮಗೆ ಇಲ್ವಲ್ಲ, ಎಷ್ಟು ವಿತಂಡವನ್ನ ಮಾಡ್ತಾರೆ. ಅಟ್ಲೀಸ್ಟ್ ಒಂದು ತಯಾರಿ ಮಾಡೋದು ಕೂತ್ಕೊಳ್ಳಿ. ತಯಾರಿ ಬೇಡವಾ? ಒಂದು ಸ್ಟೂಡೆಂಟ್ ಕೂರಿಸ್ಕೊಳ್ಳಿ, ಅಟ್ಲೀಸ್ಟ್ ಅರ್ಥಶಾಸ್ತ್ರ ಸ್ಟೂಡೆಂಟ್ ಕೂರಿಸ್ಕೊಳ್ಳಿ, ಅದು ಪಾಠ ಹೇಳ್ಕೊಡ್ತಾರೆ. ಇದೆಲ್ಲ ಪ್ರಭಾವ ಏನು ಗೊತ್ತಾ? EMI ಪ್ರಭಾವ. ಪಾಪ ನಮ್ಮ ಅಜಿತ್ ತನ್ಮಕ್ಕನವರಿಗೆ ಮೊನ್ನೆ ಬೇರೆ ಅವರು ಸಂತೋಷ ಆಡಲ್ವಾ ಚೆನ್ನಾಗಿ ಕೊಟ್ಟು ಲಾತ ಹೆಂಗಿತ್ತು ಅಂದ್ರೆ ತಡಸ್ಕೊಳಕಾಯ್ತಾರೆ ಅಪ್ಪ ನೀವು. ಆ ಮಟ್ಟಕ್ಕಾಯ್ತು. ಈ ಕೋಸುಂಬರಿ, ಪತ್ರೊಡೆ, ನೀರ್ಮಜ್ಜಿಗೆ ಪತ್ರಕರ್ತರು ಬೆತ್ತಲಾಗ್ತವೆ. ಇವರೆಲ್ಲರೂ ಒಂದ್ ಕಡೆಯಿಂದ ಬೆತ್ತಲಾಗ್ತವ್ರೆ. ಆಗ್ಲೇಬೇಕು, ಪ್ರಕೃತಿ ಮಾಡೇ ಮಾಡೋಣ. ಅಂದ್ರೆ ನಮ್ಮ ಜನ ಈಗ ಪ್ರಹ್ಲಾದ್ ಜೋಶಿ ಅಂತ ಸುಳ್ಳುಕೋರ, ಒಬ್ಬ ಸುಳ್ಳು ಮನುಷ್ಯ ಹೇಳೋದನ್ನ ಅರ್ಥ ಮಾಡ್ಕೋಬೇಕು. ಅವಾಗ ಎಷ್ಟಿತ್ತು ನಿಮ್ಮ ಸಂಬಳ, ಎಷ್ಟಿತ್ತು 20 ವರ್ಷದಿಂದ ಎಷ್ಟು ಸಂಬಳ ಇತ್ತು, ಇವತ್ತೆಷ್ಟು ಸಂಬಳ ಇದೆ, ಬಸ್ ಚಾರ್ಜ್ ಎಷ್ಟಿತ್ತು, ಇವತ್ತೆಷ್ಟಿದೆ, ಎಲ್ಲ ಲೆಕ್ಕ ಹಾಕಿದ್ರು. ಹೇಳಿದ್ನಲ್ಲ 2004ರಲ್ಲಿ 4.5 ಲಕ್ಷ ಕೋಟಿ ಬಡ್ಜೆಟ್, 2024ಕ್ಕೆ 47 ಲಕ್ಷ ಕೋಟಿ ಬಡ್ಜೆಟ್. ಅದು ಒಂದಷ್ಟು ಆ ಕಡೆ ನಾನು ಹೇಳ್ತಾ ಇದ್ದೀನಿ. ನಾನೊಬ್ಬ ಸಾಮಾನ್ಯ, ನಾನು ಹೇಳೋದು ಸಾಮಾನ್ಯರಿಗೆ. ಇದು ನಿಖರವಾಗಿ ಅಂಕಿಅಂಶ ಇಲ್ಲ, ಹುಡುಕಿದ್ರೆ ನಿಮಗೆ ಸಿಗುತ್ತೆ.
ಇಂಥದ್ದು ಕಾಮನ್ ಸೆನ್ಸ್ ನನ್ನಂತನಿಗಿರ್ಬೇಕಾರೆ ನಿಮ್ಗೆ ಎಕ್ಸ್ಪರ್ಟ್ಗಳು ಬೃಹಸ್ಪತಿಗಳು, ಅದು ನಿಮ್ಮ ಗುರು ಯಾರು? ನಿಮ್ಮ ಗುರು ಯಾರು? ಪತ್ರಿಕೋದ್ಯಮ ದಿಕ್ಕನ್ನೇ ಬದಲಾಯಿಸಿದ, ಪತ್ರಿಕೋದ್ಯಮಕ್ಕೆ ಆದಾಯದ ಮೂಲವನ್ನೇ ಬದಲಾಯಿಸಿದ ಮಹಾನ್ ಪತ್ರಕರ್ತ. ಹೇಳ್ತೀನಿ, ಅಣ್ಣನ ಬಗ್ಗೆನೇ ಹೇಳ್ತೀನಿ. ಎಷ್ಟು ಇದ್ದಾರೆ, ಒಂದಷ್ಟು ಜನ ಇದ್ದಾರೆ ಇಲ್ಲಿ ಹೇಳ್ಬೇಕಾದಂಥವ್ರು, ಮಹಾನ್ ಭಾವರು ಇದ್ದಾರೆ. ರವಿ ಬೆಳಗೆರೆ ಅವರು, ಮಾಸ್ಟರ್ ಹಿರಣ್ಣಯ್ಯ, ಇಂಥವ್ರನ್ನೆಲ್ಲ ತರಬೇಕಾಗತ್ತೆ. ಎಲ್ಲರೂ ತರೋಣ, ಎಲ್ಲವರನ್ನು ತಂದು ಅವ್ರನ್ನ ಮಾಡಲೇಬೇಕು. ನಮಸ್ಕಾರ.